ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬುಕಿಂಗ್ಗೆ ಸಂಬಂಧಪಟ್ಟಂತೆ ಈಗ ಹೊಸ ನಿಯಮಗಳು ಬಂದಿರೋದನ್ನು ನೋಡಬಹುದು. ಈಗ ದಾಖಲೆಗಳಿಲ್ಲದೆ ಯಾರೂ ಕೂಡ ಓಯೋ ರೂಮನ್ನು ಬುಕಿಂಗ್ ಮಾಡುವಂತಿಲ್ಲ ಅನ್ನುವಂತಹ ನಿಯಮಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕಾಗತ್ತೆ. ಹೌದು, ಓಯೋ ರೂಮ್ ಬುಕ್ಕಿಂಗ್ಗೆ ಹೊಸ ನಿಯಮಗಳು ಹಾಗಾದರೆ ಯಾವ್ದ್ಯಾವುದು? ಜೀ ಕನ್ನಡ ನ್ಯೂಸ್ಗೆ ವಕೀಲರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೋಟೆಲ್ಗಳಲ್ಲಿರುವಂತಹ ಓಯೋ ರೂಮ್ಸ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆಯಾ? ಇದರ ಬಗ್ಗೆ ನ್ಯಾಯವಾದಿ ಏನು ಹೇಳ್ತಾರೆ? ನಮ್ಮ ಜೊತೆ ಮಾತಾಡೋಕ್ಕೆ ಮೂರ್ತಿ ಅವರಿದ್ದಾರೆ. ಸರ್, ಈಗಾಗಲೇ ಹೋಟೆಲ್ಗಳಲ್ಲಿ ಓಯೋ ರೂಮ್ಸ್ಗಳಿರುವಂಥದ್ದು ಬಹುತೇಕ ಮಂದಿ ಈಗ ನಿಮಗೇನೆ ಗೊತ್ತು, ಬಿಸ್ನೆಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಯೂಸ್ ಮಾಡ್ತಾರೆ. ಈಗ ಒಂದು ವಿಡಿಯೋ ಬೇರೆ ವೈರಲ್ ಆಗ್ತಾ ಇದೆ, ಇಬ್ಬರು ಹುಡುಗಿಯರಿದ್ದಾಗ ಯಾರೋ ಬಂದು ಅಟ್ಯಾಕ್ ಮಾಡ್ತಾರೆ. ನಿಜಕ್ಕೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನೇ ಇರುತ್ತೆ? ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಇದರ ಬಗ್ಗೆ ಈ ಹಿಂದೆ ಕೆಲವೊಂದು ಕಾನೂನಿನ ಅಡಿಯಲ್ಲಿ ಏನೆಲ್ಲ ಬರುತ್ತೆ ಹೇಳಿತು. ನೀವೊಂದು ನ್ಯಾಯವಾದಿಯಾಗಿ ಏನು ಹೇಳ್ತೀರಾ ಸರ್? ನೋಡಿ ಮೇಡಮ್, ಇಲ್ಲಿ ಕೇವಲ ಆಪ್ ಆಧಾರಿತ ಹೋಟ್ಲ್ಗೆ ಒಂದು ನ್ಯಾಯ ಅಥವಾ ಒಂದು ರೂಲ್ಸು, ಅಥವಾ ಈ ಇರ್ತಕ್ಕಂಥ ಹೋಟ್ಲ್ಗೆ ಇರ್ತಕ್ಕಂಥ ರೂಲ್ಸು ಏನು ಬೇರೆ ಬೇರೆ ಇಲ್ಲ. ಈಗ ನಮ್ಮಲ್ಲಿ ಓ ಅಂತ ಏನು ಓಯೋ ಅಂತ ಹೇಳ್ತೀರ ನೀವು, ಅದು ಆಪ್ ಮುಖಾಂತರ ಬುಕ್ ಮಾಡೋದು ಇರ್ತಿತ್ತು. ಆಪ್ ಮುಖಾಂತರ ಬುಕ್ ಮಾಡ್ತೀರಿ ಅಂದರೆ ಹಂಗಾರೆ ರೂಲ್ಸ್ ವೈಲೇಷನ್ ಮಾಡೋಕ್ಕೆ ಹೇಳಕ್ಕೆ ಬರೋಲ್ಲ. ಆಪಲ್ಲಿ ಬುಕ್ ಮಾಡ್ಬೋದು, ಆದರೆ ಅಲ್ಲಿ ಹೋದಾಗ ಗೆಸ್ಟಲ್ಲಿ ಹೋದಾಗ ಗೆಸ್ಟ್ಗೆ 18 ವರ್ಷ ವಯಸ್ಸಾಗಿರಬೇಕು, ಮಿನಿಮಮ್ 18 ವರ್ಷ ವಯಸ್ಸಾಗಿರಬೇಕು. ಆವಾಗ ಅವರು ಅಲ್ಲಿ ಅವ್ರ ಐ ಡಿ ಪ್ರೂಫ್ ತೋರಿಸ್ಬೇಕು. ಗೌರ್ಮೆಂಟ್ ಕೊಟ್ಟಿರ್ತಕ್ಕ ಐ ಡಿ ಪ್ರೂಫು ಏನು ಗೌರ್ಮೆಂಟ್ ಕೊಟ್ಟಿದೆ. ಈಗ ನಮ್ಮಲ್ಲಿ ಗೌರ್ಮೆಂಟು 2 ಥರ ಐ ಡಿ ಪ್ರೂಫ್ ಕೊಡ್ತಾಯಿದೆ. ಒಂದು ವೋಟರ್ ಕಾರ್ಡ್ ಕೊಡ್ತಾಯಿದೆ, ಇನ್ನೊಂದು ಆಧಾರ್ ಕಾರ್ಡ್ ಅಂತ ಕೊಡ್ತಿದೆ. ಇದಲ್ಲದೆ ಕೆಲವು ಬೇರೆ ಕಾರ್ಡ್ಗಳು ಸಹ ಇದ್ದಾವೆ. ಈಗ ಏನಾಗಿದೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ನೋಡಿ, ಅವರು 18 ವರ್ಷ ಆದಮೇಲೆ ವೈಯಕ್ತಿಕವಾಗಿ ಅವರು ಫ್ರೀಯಾಗಿ ಇರಲಿಕ್ಕೆ, ಅವರು ಸಾರ್ವಜನಿಕ ಸ್ಥಳಗಳನ್ನ ಯೂಸ್ ಮಾಡ್ಕೊಳ್ಲಿಕ್ಕೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಎಲಿಜಿಬಿಲಿಟಿ ಅಂತ ಹೇಳ್ತಾರೆ. ಹಂಗಾಗಿ 18 ವರ್ಷ ಮೇಲ್ಪಟ್ಟವರು ಗಂಡು ಅಥವಾ ಮದುವೆ ಆಗದಿರೋ ಕಪಲ್ಗಳು ಸಹ 18 ವರ್ಷ ಮೇಲ್ಪಟ್ಟಿದ್ರೆ ಇರ್ಬೋದು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ಹಿಂಗಿದ್ದಾಗ ಮಾನ್ಯ ಸುಪ್ರೀಂ ಕೋರ್ಟ್ ಕೆಲವು ಗೈಡ್ಲೈನ್ಸ್ ಕೊಟ್ಟಿದೆ. ಏನಂದರೆ ಸೇಫ್ಟಿ, ವುಮನ್ ಸೇಫ್ಟಿ ಇರಬೇಕು ಹೋಟೆಲ್. ಈಗ ವುಮನ್ ಸೇಫ್ಟಿ ಇಲ್ಲದೆ ಅಲ್ಲಿ ಗಾಂಜಾ ಅಲ್ಲಿ ಅಥವಾ ಬೇರೆ ಯಾವುದೋ ಒಂದು ಅಡ್ಮಿನಿಸ್ಟ್ರೇಷನ್ ಆಗ್ತಿದೆ, ವುಮನ್ ಸೇಫ್ಟಿ ಇಲ್ಲ, ಆವಾಗ ಇರ್ಲಿಕ್ಕೆ ಬರೋಲ್ಲ ಅಲ್ಲಿ. ಅದು ಹಂಗಾಗಿ ನಮ್ಮ ವುಮನ್ ಸೇಫ್ಟಿಗೋಸ್ಕರನೇ ಸುಪ್ರೀಂ ಕೋರ್ಟ್ ಹೇಳಿರೋದು. ಆಮೇಲೆ ಕೆಲವು ಏನಾಗ್ತಾರೆ, ಅಲ್ಲಿ ಪ್ರಾಸ್ಟಿಟ್ಯೂಷನ್ ಮಾಡಬಾರ್ದು ಅಂತ ಇದೆ. ಪ್ರಾಸ್ಟಿಟ್ಯೂಷನ್ ಅದು ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ಪ್ರಾಸ್ಟಿಟ್ಯೂಷನ್ ಅಂತ ಕರಿಬಾರ್ದು. ಆಮೇಲೆ ಒಬ್ಬ ಕಪಲ್, ಮದುವೆ ಆಗಿರ್ತಕ್ಕಂಥ ಕಪಲ್, ಮದುವೆ ಆಗಿರೋ ಕಪಲ್ ಇರ್ಬೋದು, ಮದುವೆ ಆಗ್ತಿರ್ತಕ್ಕಂಥ ಹುಡುಗಿ 18 ವರ್ಷ ಮೇಲ್ಪಟ್ಟಿದ್ರೆ ಇಂಡಿಯಾದಲ್ಲಿ ಯಾವುದೇ ಹೋಟ್ಲಲ್ಲಿ ಐ ಡಿ ಪ್ರೂಫ್ ಕೊಟ್ಟು ಅಲ್ಲಿ ರೂಮಲ್ಲಿ ವಾಸ ಮಾಡ್ಬೋದು ಅಂತ ಹೇಳಿದೆ ಕಾನೂನು. ಆದರೆ ಇಲ್ಲೇನಾಗಿದೆ, ಕೆಲವು ಡ್ರಗ್ ಅಡ್ಮಿನಿಸ್ಟ್ರೇಷನ್ನು, ಕೆಲವು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಅದು ಯಾವುದೇ ಕಾನೂನು, ನೆಲದ ಕಾನೂನಲ್ಲೇ ಪ್ರಾಹಿಬಿಷನ್ ಇದೆ. ಅದು ವಿಶೇಷವಾದ ಕಾನೂನು ಏನು ಬೇಡ. ನಮ್ಮಲ್ಲಿ ಏನಂದರೆ ನೋಡಿ, ಈಗ ಪ್ರಾಣಿಗಳು ಸಹ ಹೋಟ್ಲಲ್ಲಿ ಇರ್ಬೋದು. ಹೆಂಗಿರ್ಬೋದು ಪ್ರಾಣಿಗಳು ಮಾನವ ಪ್ರಾಣಕ್ಕೆ ಹಾನಿ ಮಾಡಿದ ರೀತಿಯಲ್ಲಿ ಅಲ್ಲಿ ಪ್ರಾಣಿಗಳಿಗೆ ಯಾರಾದರೂ ಅಲ್ಲಿ ಅದ್ರ ಟೇಕ್ ಕೇರ್ ಮಾಡಿ ಸುರಕ್ಷಿತವಾಗಿ ಇರಿಸ್ಕೋಬೋದು. ಅದೇ ರೀತಿ ಮೈನರ್ ಮಕ್ಕಳಿದ್ರೂ ಸಹ ಅವರು ಗಾರ್ಡಿಯನ್ ಇರಬೇಕು. ಈಗ ಎಲ್ಲ ಟೂರ್ ಹೋಗ್ತಾರೆ ಮಕ್ಕಳು, ಪೇರೆಂಟ್ಸ್ಗೆ ನೀವು ಪೇರೆಂಟ್ಸು ಕಳಿಸ್ಕೊಡ್ತಾರೆ ಟೀಚರ್ಸ್ ಜೊತೆ, ಟೀಚರ್ಸ್ ಗಾರ್ಡಿಯನ್ ಆಗ್ತಾರೆ. ಅವಾಗ ಆ ಮಕ್ಕಳು, ಮೈನರ್ ಮಕ್ಕಳು ಇರ್ಬೋದು. ಅವಾಗ ನೀವು ಕೇಳ್ಬೋದು, ಏನು ಸರ್ 18 ವರ್ಷ ಮೇಲ್ಪಟ್ಟು ಹೇಳ್ತೀರಾ ಅಂತೀರಾ. ಆದರೆ 18 ವರ್ಷ ಕೆಳಪಟ್ಟವರು ಇರ್ಬೋದು, ಆದರೆ ಗಾರ್ಡಿಯನ್ ಜೊತೆ. ಈಗ ಸ್ಕೂಲ್ ಟೀಚರ್ ಗಾರ್ಡಿಯನ್ ಆಗ್ತಾರೆ, ಅಪ್ಪ ಅಮ್ಮ ಗಾರ್ಡಿಯನ್ ಆಗ್ತಾರೆ. ಹಂಗಾಗಿ ಈ ಏನಂದರೆ ನಿಯಮ ಪಾಲನೆ ಮಾಡಬೇಕು. ನಿಯಮ ಪಾಲನೆ ಮಾಡಿದೆ ಯಾವುದು, ಸ್ಥಳೀಯ ಲೋಕಲ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಇವು ನಮ್ಮಲ್ಲಿ ಸಿಟಿ ಕಾರ್ಪೊರೇಷನ್ಸು, GBAಯಲ್ಲಿ 5 ಸಿಟಿ ಕಾರ್ಪೊರೇಷನ್ಸ್ ಇದ್ದಾವೆ. 5 ಸಿಟಿ ಕಾರ್ಪೊರೇಷನ್ ಒಳಗಡೆ ಹೋಟ್ಲ್ಗಳು ಬರ್ತವೆ. ಅದನ್ನು ನಿಯಂತ್ರಣ ಮಾಡೋದು ಈ GBAಗೆ ಸೇರಿದೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಬಹುತೇಕವಾಗಿ ಓಯೋ ರೂಮ್ಸ್ನ ಯಾವೆಲ್ಲ ರೂಲ್ಸ್ಗಳಿದೆ ಅನ್ನೋದನ್ನು ಇಂಟು ಆಗಿ ತಿಳಿಸ್ಕೊಟ್ರು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.